ಮಿತ್ರರೇ ನಮಸ್ಕಾರ. ನೀವು ಇವತ್ತಿನ ವಿಡಿಯೋ ನೋಡೋದಾಯ್ತು ಅಂತ ಹೇಳಿದ್ರೆ ಇದರ ಒಂದು ಟೈಟಲ್ ಏನಂತ ಹೇಳಿದ್ರೆ ನಾನಲ್ಲ ನೀನು. ಇದು ನಿಮ್ಗೆ ಹೇಗ್ ಅನ್ಸುತ್ತೆ ಅಂತ ಹೇಳಿದ್ರೆ ಒಂದು ಉಪೇಂದ್ರ ಅವರ ಫಿಲಂ ಅನ್ನಿಸ್ಬೋದು, ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಬಟ್ ಇದೊಂದು ಅಲ್ಟಿಮೇಟ್ ಆಧ್ಯಾತ್ಮಿಕದ ವಿಡಿಯೋ ಆಗಿರುತ್ತೆ. ಇಷ್ಟು ವರ್ಷ ನಾನು ಏನು ಬೇರೆ ಬೇರೆ ಆಧ್ಯಾತ್ಮಿಕವನ್ನ ಓದಿ ತಿಳ್ಕೊಂಡಿದ್ದೀನಿ ಅದ್ರ ಎಲ್ಲದರ ಒಂದು ಸಮ್ಮರಿ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ಇನ್ನ ಯಾವ ಆಧ್ಯಾತ್ಮಿಕತೆನೂ ನಿಮ್ಗೆ ನೆಸೆಸರಿ ಇರೋದಿಲ್ಲ. ಮಿತ್ರರೇ ಅದೇನಂತ ಹೇಳಿದ್ರೆ ಒಬ್ಬ ಮನುಷ್ಯನ ಅಲ್ಟಿಮೇಟ್ ಗುರಿ ಏನು ಅಂತ ಹೇಳಿದ್ರೆ ನಾನು ಅಂತ ಹೇಳಿದ್ರೆ ಆ ಅಹಂ, ಆ ಈಗೋ ಇದೆಯಲ್ಲ, ಒಂದು ಐಡೆಂಟಿಟಿ ಇದೆಯಲ್ಲ, ಅದನ್ನ ಕಳ್ಕೊಳ್ಳುವಂತದ್ದು. ಆ ನಾನು ಅನ್ನೋದನ್ನ ನೀನು ಅಂದ್ರೆ ಇಲ್ಲಿ ಗಾಡ್ ಅಥವಾ ಪರಮಾತ್ಮ, ಅದಲ್ಲಿ ಮರ್ಜ್ ಮಾಡೋದು ಅಂದ್ರೆ ಲೀನವಾಗಿಸೋದು. ಅದನ್ನ ಎಲ್ಲ ಗುರು ಹಿರಿಯರು ಅಥವಾ ನಮ್ಮ ಆಧ್ಯಾತ್ಮಿಕ ಟೆಕ್ಸ್ಟ್ ಬುಕ್ಗಳು ಎಲ್ಲದರ ಸಾರ ಇದೊಂದೇನೆ. ನಾನು ಅನ್ನೋದನ್ನ ಕಳ್ಕೊಂಡು ನೀನು ಅನ್ನೋದ್ರಲ್ಲಿ ಲೀನ ಆಗುವಂತದ್ದು. ಈ ನಾನು ಅನ್ನೋದನ್ನ ಕಳ್ಕೊಳ್ಳೋಕೆ ಬೇರೆ ಬೇರೆ ವಿಧಗಳಿದಾವೆ, ಸಾಕಷ್ಟು ವಿಧಗಳು. ಆದ್ರೆ ನಮ್ಮ ಒಂದು ಧರ್ಮದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದಂತಹ ಒಂದು ಮಾರ್ಗವನ್ನ ಹಾಕೊಟ್ಟಿದ್ದಾರೆ. ಉದಾಹರಣೆಗೆ ಸನ್ಯಾಸತ್ವ ತಗೊಳ್ಳೋರ್ಗೆ ಬೇರೆ ಒಂದು ವಿಧಗಳಿದಾವೆ. ಧ್ಯಾನ ಮಾಡಿ ನಾನು ಅನ್ನೋದನ್ನ ಕಳ್ಕೋತಾರೆ. ಬೇಸಿಕಲಿ ಅವರು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸಿಂಗಲ್ ಪಾಯಿಂಟೆಡ್ ಅಲ್ಲಿ ಫೋಕಸ್ ಆಗ್ತಾರೆ. ನಾನು ಅನ್ನೋದೇನು ಒಂದಿಷ್ಟು ಸೆಟ್ ಆಫ್ ಥಾಟ್. ಕೆಲವರು ಇಂಜಿನಿಯರ್ ಅದೊಂದಿಗೆ ನಾನು ಅನ್ನೋದೇನಿರುತ್ತೆ ಅಂತ ಹೇಳಿದ್ರೆ ನಾನೊಬ್ಬ ಇಂಜಿನಿಯರ್, ನಾನಿಷ್ಟು ದುಡಿತೀನಿ, ಇದೇ ಆ ನಾನು ಅನ್ನೋದ್ರಲ್ಲಿ ಕನ್ಫೈನ್ ಆಗ್ಬಿಡ್ತಾನೆ. ಬಟ್ ಯಾವಾಗ ಒಬ್ಬ ಸನ್ಯಾಸಿ ಅಥವಾ ಸಾಧು ಮೆಡಿಟೇಟ್ ಮಾಡ್ತಾನೋ ಆಗ ಈ ಎಲ್ಲಾ ಥಾಟ್ಸ್ ಗಳಿಂದ ಹೊರಗೆ ಬಂದು ಅವನು ನೀನು ಅನ್ನೋದ್ರಲ್ಲಿ ಮರ್ಜ್ ಆಗ್ತಾನೆ. ಆದ್ರೆ ಸಂಸಾರದಲ್ಲಿರೋರ್ಗೆ, ಮದುವೆ ಆದವ್ರಿಗೆ ಅಥವಾ ಫ್ಯಾಮಿಲಿ ಪರ್ಸನ್ ಗಳಿಗೆ ನಮ್ಮ ಧರ್ಮದಲ್ಲಿ ಯಾವ ಒಂದು ರೂಲ್ಸ್ ಅಥವಾ ಒಂದು ಮೆಥಡ್ ಅನ್ನ ಹಾಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೇವೆ. ಮಿತ್ರರೇ ಅದಕ್ಕೇನೆ ಹೇಳೋದು, ಮಕ್ಕಳು ತಂದೆ ತಾಯಿಗೆ ಸೇವೆ ಮಾಡಬೇಕು, ಹೆಂಡತಿ ಗಂಡನ್ಗೆ ಸೇವೆ ಮಾಡಬೇಕು. ಈ ರೀತಿ ಸೇವೆಯನ್ನ ಏನಕ್ಕೆ ಹಾಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸೇವೆ ಮಾಡ್ತಾ ಮಾಡ್ತಾ ಬೇರೆಯವರನ್ನ ಅವರ ಮನಸ್ಸಲ್ಲಿ ಇಟ್ಕೊಂತಾನಲ್ಲ, ಆಗ ಆತನ ನಾನು ಅನ್ನೋದು ಹೋಗುತ್ತೆ. ಅಂತ ಹೇಳಿದ್ರೆ ಆತನ ಸೆಟ್ ಆಫ್ ಥಾಟ್ಸ್ ಏನಿದಾವೆ ನಾನು ಅನ್ನೋದು ಅದು ಬೇರೆಯವ್ರಿಗೆ ಸೇವೆ ಮಾಡ್ತಾ ಹೊರಟೋಗುತ್ತೆ. ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲಾ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು ಈ ನಾನು ಅನ್ನೋ ಒಂದಿಷ್ಟು ಸೆಟ್ ಆಫ್ ಥಾಟ್ಸ್ ಇಂದಾನೆ. ನನಗೆ ಯಾರೋ ಬೇಜಾರು ಮಾಡಿದ್ರು, ನನಗೆ ಯಾರೋ ಮೋಸ ಮಾಡಿದ್ರು, ಈ ಒಂದು ಥಾಟ್ಸ್ ಇಂದಾನೆ ಎಲ್ಲಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು. ಆದ್ರಿಂದ ಯಾವಾಗ ಒಬ್ಬ ವ್ಯಕ್ತಿ ಈ ನಾನು ಅನ್ನೋ ಒಂದು ಸೆಟ್ ಆಫ್ ಥಾಟ್ಸ್ ನ ಅವನು ಹಾಕೋತಾನೆ, ಅದರಿಂದ ಹೊರಗೆ ಬರ್ತಾನೋ ಆಗ ಆತ ಎಲ್ಲದ್ರಿಂದನೂ ಲಿಬ್ರೇಟ್ ಆಗ್ತಾನೆ, ಅಂದ್ರೆ ಮುಕ್ತಿಯನ್ನ ಹೊಂದುತ್ತಾನೆ. ಅದಕ್ಕೇನೆ ಈ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥ ಕಾನ್ಸೆಪ್ಟ್ ಕೊಟ್ಟಿರೋದು ಇವ್ರುಗಳನ್ನ ದೇವ್ರ ತರ ಟ್ರೀಟ್ ಮಾಡಿ ಒಬ್ಬ ವ್ಯಕ್ತಿ ಆಗ ಆ ನಾನು ಅನ್ನುವಂತಹ ಒಂದು ಭಾವನೆಯನ್ನ ಇವ್ರುಗಳಿಗೆ ಸೇವೆ ಮಾಡ್ತಾ ಕಳ್ಕೊಳ್ಳಿ ಅಂತ. ಬಟ್ ಇದು ಕೇವಲ ಫಿಲಾಸಫಿಕಲ್ ಅಲ್ಲ. ಇನ್ ಕೇಸ್ ಏನಾದ್ರೂ ನೀವು ತಪ್ಪು ಮಾಡಿದ್ರೆ ಇದಕ್ಕೆ ಶಿಕ್ಷೆ ಕೂಡ ಇದೆ. ಯಾಕೆಂತ ಹೇಳಿದ್ರೆ ಭಗವಂತನ ಲಾಗಳು ಡಿಸೈಡ್ ಆಗಿರೋದೇ ಆತರ. ಸೊ ಮಕ್ಕಳು ನೀವು ನೋಡಿರ್ತಾರೆ ಎಷ್ಟೋ ಜನ ತಂದೆ ತಾಯಿಗೆ ಮೋಸ ಮಾಡ್ತು ಅಂತ ಹೇಳಿದ್ರೆ ಲೇಟರ್ ದ ಇಯರ್ ಆಫ್ ಲೈಫ್ ಅಲ್ಲಿ ಅವರು ಅನುಭವಿಸ್ತಾರೆ, ಅದಕ್ಕೆ ಇರ್ತದೆ. ಇನ್ ಕೇಸ್ ಏನಾದ್ರೂ ವೈಫ್ ಹಸ್ಬೆಂಡಿಗೆ ಚೀಟ್ ಮಾಡಿದ್ರೆ ಅದಕ್ಕೂ ಅದರದೇ ಆದಂತಹ ಒಂದಿಷ್ಟು ಪನಿಷ್ಮೆಂಟ್ ಗಳು ಇರ್ತವೆ. ಬಟ್ ಇದರ ಅಲ್ಟಿಮೇಟ್ ಉದ್ದೇಶ ಏನು ಅಂತ ಹೇಳಿದ್ರೆ ಸೇವೆಯನ್ನ ಮಾಡ್ತಾ ನಾನು ಅನ್ನುವುದನ್ನ ಕಳ್ಕೊಳ್ಳೋದಕ್ಕೆ. ಮಿತ್ರ ಇದಕ್ಕೆ ನಾನು ನಿಮ್ಗೆ ಒಂದು ಬ್ಯೂಟಿಫುಲ್ ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರುವಂತಹ ಒಂದು ಸ್ಟೋರಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಈ ಕಾನ್ಸೆಪ್ಟ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೃಷ್ಣ ಪರಮಹಂಸರ ಹತ್ರ ಸಾಕಷ್ಟು ಜನ ಬರ್ತಾ ಇರ್ತಾರೆ ಆಧ್ಯಾತ್ಮಿಕತೆಗೋಸ್ಕರ. ಅದರಲ್ಲಿ ಒಬ್ಬ ಹೆಣ್ಮಗಳು ಕೂಡ ಬರ್ತಾಳೆ. ಆಕೆ ಹೇಳ್ತಾಳೆ ನನ್ಗೇನೋ ದೇವರ ಮೇಲೆ ಭಕ್ತಿ ಭಾವ ಭಜನೆ ಮಾಡ್ಬೇಕು ಅಂತ ಇಷ್ಟ, ಆದ್ರೆ ನಾನು ನನ್ನ ಆಕೆಯ ಅಣ್ಣನ ಒಂದು ಮಗುವನ್ನ ಬಹಳ ಇಷ್ಟ ಪಡ್ತಿರ್ತಾಳೆ. ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಅವಳು ತುಂಬಾ ಹಚ್ಕೊಂಡ್ಬಿಟ್ಟಿರ್ತಾಳೆ ಆ ಮಗುವನ್ನ. ಆಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಆ ಮಗುವಿನಲ್ಲಿ ಕೃಷ್ಣನನ್ನ ನೋಡು, ಕೃಷ್ಣನಿಗೆ ಯಾವ ಸೇವೆ ಮಾಡಬೇಕು ಅಂತಿದ್ಯೋ ಆ ಮಗುವಿಗೆ ಆ ಸೇವೆಯನ್ನು ಮಾಡುವಂತ. ಮಿತ್ರರೇ ಈ ಒಂದು ವಾಕ್ಯ ಆಕೆಯ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ಆ ಮಗುವನ್ನ ಆಕೆ ಕೃಷ್ಣನ ರೀತಿ ಟ್ರೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಮಗುವಿನ ಊಟ ತಿನಿಸು ಬಟ್ಟೆ ಬರೆ ಇತ್ಯಾದಿ ಎಲ್ಲ ಸೇವೆಯನ್ನು ನಾನು ಕೃಷ್ಣನಿಗೆ ಮಾಡ್ತಿದ್ದೀನಿ ಅಂತ ಆಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ರಿಯಲ್ ಕೃಷ್ಣ ಪರಮಾತ್ಮನ ದರ್ಶನ ಆಕೆಗಾಗುತ್ತೆ ಮತ್ತು ಆಧ್ಯಾತ್ಮಿಕತೆಯಲ್ಲೂ ಆಕೆ ಪ್ರಗತಿಯನ್ನು ಕೂಡ ಹೊಂದುತ್ತಾಳೆ. ಇನ್ನೊಂದು ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸದಲ್ಲೇ ಜೀವನದಲ್ಲೇ ಬರ್ತದೆ. ಅದೇನಂತ ಹೇಳಿದ್ರೆ ಹೇಗೆ ಒಂದು ಹೆಂಡತಿಯ ಕಂಟಿನ್ಯೂಸ್ ಲವ್, ಸೆಲ್ಫ್ಲೆಸ್ ಲವ್ ಒಂದು ಗಂಡನ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಹೇಳಿ ಒಬ್ಳು ರಾಮಕೃಷ್ಣ ಪರಮಹಂಸರ ಭಕ್ತಿ ಆಗಿರ್ತಾಳೆ. ಬಟ್ ಆಕೆಯ ಗಂಡ ಮಹಾನ್ ಕುಡುಕ, ತುಂಬಾ ಕುಡಿತಾ ಇರ್ತಾನೆ ಮತ್ತು ಬೇರೆ ಎಲ್ಲಾ ರೀತಿ ಕೆಟ್ಟ ಅಭ್ಯಾಸಗಳಾಗಿರ್ತದೆ. ಆಕೆ ಬಂದು ರಾಮಕೃಷ್ಣ ಪರಮಹಂಸರಲ್ಲಿ ನನ್ನ ಗಂಡನ್ನ ಬದಲಾಯಿಸಿ ಅಂತ ಕೇಳ್ಕೊತಾರೆ. ಬಟ್ ಅದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ರಾಮಕೃಷ್ಣ ಪರಮಹಂಸರು ಇದೆಲ್ಲ ನನಗ್ ಕೇಳ್ಬೇಡ, ನೀನು ಶಾರದಾ ಮಾತೆ ಅಂತ ಹೇಳಿದ್ರೆ ಅವ್ರ ವೈಫಿಗೆ ಕೇಳಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಎಗೇನ್ ಶಾರದಾ ಮಾತೆ ಇಲ್ಲ ನನಗೇನು ಗೊತ್ತಿಲ್ಲ ರಾಮಕೃಷ್ಣರ ಪರಮಹಂಸರ ಹತ್ರ ಹೋಗು ಅಂತಾರೆ. ಹೀಗೆ ಒಂದು 2-3 ಸತಿ ಆದ್ರೆ ಕೊನೆಗೆ ಶಾರದಾ ಮಾತೆಗೆ ಕರಡೆ ಬಂದ್ಬಿಟ್ಟು ಒಂದು ಎಲೆಯನ್ನ ತೆಗೆದುಕೊಂಡು ಅದ್ರ ಮೇಲೆ ಒಂದು ಮಂತ್ರವನ್ನ ಬರೆದುಕೊಂಡು
ಕೊಡ್ತಾರೆ ಆಕೆಗೆ. ಅದನ್ನ ಬರೆದು ನೀನು ಈ ಮಂತ್ರವನ್ನ ಜಪ ಮಾಡು, ನಿನ್ ಗಂಡನಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಮಿತ್ರರೇ, ಆ ಒಂದು ಹೆಣ್ಣಿನ ಡೆಡಿಕೇಶನ್ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿದ್ರೆ, ಸತತ ಬಿಡದಿರ 12 ವರ್ಷ ಆ ಮಂತ್ರವನ್ನ ಜಪ ಮಾಡಿದಾಗ ಒಂದು ದಿನ ಆ ಮಹಾನ್ ಕುಡುಕ ರಾಮಕೃಷ್ಣರ ಪರಮಹಂಸರ ಬಳಿ ಬರ್ತಾನೆ. ಆ ಕುಡುಕ ಬಂದ ತಕ್ಷಣ ರಾಮಕೃಷ್ಣ ಪರಮಹಂಸರು ನೋಡಿ ಹೇಳ್ತಾರೆ, ಓ ಇವನೇನೆ ಇಷ್ಟು ವರ್ಷ ಆತನ ಹೆಂಡತಿಯನ್ನ ಸತಾಯಿಸ್ತರು ಅಂತ. ಬಟ್ ಅಲ್ಲಿಂದ ಆ ವ್ಯಕ್ತಿಯ ಜೀವನ ಎಷ್ಟರ ಮಟ್ಟಿಗೆ ಟರ್ನ್ ಆಗುತ್ತೆ ಅಂತ ಹೇಳಿದ್ರೆ, ಆತನ ಜೀವನ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯತ್ತ ಬದಲಾಗೋಗ್ತಾ ಹೋಗ್ಬಿಡುತ್ತೆ. ಮಿತ್ರರೇ, ಇದು ಸೆಲ್ಫ್ಲೆಸ್ ಲವ್ ಅಥವಾ ಸೆಲ್ಫ್ಲೆಸ್ ಸೇವೆ. ಯಾವಾಗ ನಾನು ಅನ್ನುವಂತಹ ಒಂದು ಸೆಟ್ ಆಫ್ ಥಾಟ್ಸ್ ಇಂದ ಹೊರಗಡೆ ಬಂದು ಕೆಲಸ ಮಾಡ್ತೀವೋ ಆಗ ಆಗುವಂತಹ ಮಿರಾಕಲ್ಗಳು. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಬಟ್ ಈ ನಾನು ಅನ್ನೋ ಥಾಟ್ಸ್ ನ ನಾವು ಸೈಡಿಗೆ ಇಡೋದಿಲ್ವಲ್ಲ, ಅಲ್ಲಿ ತನಕ ಆತ ಕೆಲಸ ಮಾಡೋದಿಲ್ಲ. ಯಾವಾಗ ನಾವು ಈ ನಾವು ಅನ್ನೋ ಥಾಟ್ಸ್ ನ ಸೈಡ್ಗೆ ಇಡ್ತೀವೋ ಆಗ ಭಗವಂತ ನಮ್ಮಿಂದ ಕೆಲಸ ಮಾಡಿಸ್ತಾನೆ. ಯಾವಾಗ ಭಗವಂತ ಕೆಲಸ ಮಾಡ್ತಾನೋ ಆ ಕೆಲಸಗಳು ಶಾಶ್ವತವಾಗಿ ಉಳಿತವೆ ಮತ್ತು ಪವರ್ಫುಲ್ ಆಗಿರ್ತವೆ. ನಾನು ಅನ್ನುವಂತಹ ಒಂದು ಥಾಟ್ ಇಂದ ಮಾಡಿದಂತಹ ಕೆಲಸಗಳು ಮೇ ಬಿ ನಾವು ಸಾಯತಕ ಇರ್ಬೋದು, ಅಥವಾ ಸತ್ರೆ ಒಂದು 5 ವರ್ಷ 10 ವರ್ಷ 20 ವರ್ಷ ಇರ್ಬೋದು. ಬಟ್ ಭಗವಂತ ಯಾವಾಗ ಕೆಲಸ ಮಾಡ್ತಾನೋ ಆಗ ಸೆಂಚುರಿ ಗಟ್ಲೆ ಅಥವಾ ಶಾಶ್ವತವಾಗಿ ಉಳಿತವೆ. ಯಾವಾಗ ಒಬ್ಬ ವ್ಯಕ್ತಿ ನಾನು ಅನ್ನುವುದನ್ನ ತೆಗೆದುಬಿಟ್ಟು ನೀನು ಅನ್ನೋದ್ರಲ್ಲಿ ಮರ್ಜ್ ಆಗ್ತಾನೋ ಆತನ ಮಾತನ್ನ ದೇವತೆಗಳು ಕೂಡ ಕೇಳ್ತಾರೆ. ಉದಾಹರಣೆಗೆ ಸಾವಿತ್ರಿಯ ಒಂದು ಕತೆ ನಿಮಗೆ ಗೊತ್ತೇ ಇದೆ. ಆಕೆಯ ಪತಿ ಭಕ್ತಿ ಎಷ್ಟು ಮಟ್ಟಿಗಿರುತ್ತೆ ಅಂದ್ರೆ ಆಕೆಯಲ್ಲಿ ನಾನು ಅನ್ನೋದೇ ಉಳ್ಕೊಂಡಿರೋದಿಲ್ಲ. ಸೊ ಅದರಿಂದ ಇವನ್ ಯಮನು ಕೂಡ ಆಕೆಯ ಮಾತನ್ನ ಕೇಳ್ತಾನೆ. ಇದನ್ನೇ ನಾವು ಆಂಜನೇಯನ ಜೀವನದಲ್ಲೂ ನೋಡ್ಬೋದು. ಯಾವಾಗ ಆತನಲ್ಲಿ ನಾನು ಇಲ್ದಲ್ಲ ಎಲ್ಲ ನೀನು ಅಂದ್ರೆ ರಾಮ ಅಂತ ಇರ್ತದೋ ಆತನ ಒಳಗಡೆ, ಆಗ ಆತನ ಕೈಯಲ್ಲಿ ಆಗದೆ ಇರುವಂತಹ ಯಾವುದೇ ಕೆಲಸಗಳೇ ಇರೋದಿಲ್ಲ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.